ಹಲೋ ಫ್ರೆಂಡ್ಸ್, ಸೊ ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಇನ್ನೊಂದು ವಾರ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಸೊ ಬ್ಯಾಂಗ್ಳೂರಿಂದ 75 ಕಿಲೋಮೀಟರು, ಆ್ಯಕ್ಚುಲಿ ರಾಮಮೂರ್ತಿ ನಗರದಿಂದ 74 ಕಿಲೋಮೀಟ್ರ್ ಬರ್ತಿದೆ. ಸೊ ನಾವು ಇವಾಗ ಬಂದಿರೋದು ಒಂದು ಒಳ್ಳೆ ವಾಟರ್ ಫಾಲ್ಸ್ಗೆ. ಅದು ಏನು ಎಂತ ಅಂತ ಹೆಸರು ಆಮೇಲೆ ಹೇಳ್ತೀನಿ. ಸೊ ನೀವು ಬರೋ ದಾರಿಯಲ್ಲಿ ನಿಮಗೊಂದು ಮದರ್ ತೆರೇಸಾ ಸ್ಕೂಲ್ ಅಂತ ಒಂದು ಲೆಫ್ಟ್ ಸೈಡ್ ಸಿಗುತ್ತೆ. ಆ ಲೆಫ್ಟಿಂದ ನೀವು ಹೊರಗಡೆ ಬಂದರೆ ಒಂದು ಚಿಕ್ಕ ವಿಲೇಜ್ ಬರುತ್ತೆ. ಆ ವಿಲೇಜಿಂದ ಹೊರಗಡೆ ಬಂದರೆ 1.5 ಕಿಲೋಮೀಟ್ರಲ್ಲಿ ನಿಮಗೆ ದಾರಿಯಲ್ಲೇ ನಿಮಗೆ ಒಂದು ಒಳ್ಳೆ ನೇರ್ಲೇನ್ ಮರ ಸಿಗುತ್ತೆ. ಸುಮಾರು ನೇರ್ಲೇನ್ಗಳು ಹಣ್ಣಾಗಿ ಬಿದ್ದಿದೆ. ಮತ್ತು ವಾಟರ್ ಫಾಲ್ಸ್ ನೀರು ನೋಡ್ತಿದ್ದೀರಾ, ಅಲ್ಲಿಂದನೇ ಕನೆಕ್ಟ್ ಆಗಿ ಬರ್ತಿದೆ. ನಾವು ರಿವ್ಯೂ ನೋಡೇ ಬಂದಿದ್ದು. ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ, ಬಟ್ ಆ್ಯಸ್ ಯೂಶುವಲ್ ಚೆನ್ನಾಗಿದೆ. ನಾವು ರಿವ್ಯೂ ನೋಡಿನೇ ಬಂದಿದ್ದು. ಸೊ ಬರೋದರಲ್ಲಿ ವಾಟರ್ ಫಾಲ್ಸು ಇದೆ ಅಂತ ಹೇಳಿದ್ರು. ಸೊ ಅದೇ ಥರ ದಾರಿನೂ ಚೆನ್ನಾಗಿದೆ, ಬಟ್ ನೀರಿದೆ. ಒಂದೊಳ್ಳೆ ಬೈಕ್ ಇದ್ದರೆ, ಆಫ್ ರೋಡ್ ಬೈಕ್ ಇದ್ದರೆ ಈಗ ಹೋಗ್ಬೋದು. ನಾವು ಹಿಂಗೆ ಹೋಗ್ತೀವಿ, ನೋಡೋಣ ಏನಾಗುತ್ತೆ ಹೆಂಗೆ ಅಂತ. ಸೊ ಅದು ಏನು ಎತ್ತ ಅಂತ ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ. ಸೊ ಮೇಯ್ನ್ ಥಿಂಗ್, ನ್ಯಾಚುರಲ್ ಆಗಿ ನೇರ್ಲೆಹಣ್ಣು ಸುಮಾರು ಬಿದ್ದಿದೆ ಇಲ್ಲಿ. ನಾನು 2-3 ತೊಗೊತಿದ್ದೆ, ಬಟ್ ಕೋಲ್ಡ್ ಆಗಿದ್ದರಿಂದ ಜಾಸ್ತಿ ತಿನ್ನೋಕ್ಕಾಗಲ್ಲ. ನೋಡ್ತಾ ಇದ್ದೀರಾ, ಬಟ್ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಒಂದು ಫೀಲ್ ಚೆನ್ನಾಗಿದೆ, ಒಂಥರ ಒಳ್ಳೆ ಫೀಲ್ ಇದೆ. ಸೊ ನೀರು ಹರಿತಿದೆ. ಸುಮಾರು ಸೌಂಡ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ನಿಮಗೆ, ಬಟ್ ನೀರು ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಬೀಳ್ತಿದೆ. ಈ ಕಡೆ ನೋಡಿ, ನೀರು ಸೌಂಡ್ ಕೇಳಿಸ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀರು ಮಾತ್ರ ಸಕ್ಕತ್ತಾಗಿ ಹೋಗ್ತಿದೆ. ನಾವು ರಿವ್ಯೂಲ್ಲಿ ನೋಡಿದ್ರೆ ನೀರೇನೋ ವಾಟರ್ ಫಾಲ್ಸ್ ಅಷ್ಟೊಂದಿಲ್ಲ, ಬಟ್ ನೀರಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗಿ ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೆಂಗಿದೆ ಅಂತ. ಹೋಗೋಣ ಬನ್ನಿ. ಸೊ ರೀಚ್ ಆದ್ರಿ. ಸೊ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ನಿಮಗೆ ವ್ಯೂ ಚೆನ್ನಾಗಿದೆ, ದಾರಿ ಚೆನ್ನಾಗಿದೆ. ಸೊ ಇಲ್ಲೂ ಪಾರ್ಕಿಂಗ್ ಮಾಡಿದ್ದಾರೆ, ಸುಮಾರು ಗಾಡಿಗಳು ಬಂದಿದೆ, ಮತ್ತು ಫ್ಯಾಮ್ಲಿನೂ ಬಂದಿದ್ದಾರೆ. ನನ್ನ ಹಿಂದೆ ಎಲ್ಲ ಕಾಣಿಸ್ತಿದೆಲ್ಲ ಗಾಡಿಗಳು ನಿಂತಿದೆ. ಸೊ ಸುಮಾರು ಜನ ಬಂದು ಹೋಗಿದ್ದಾರೆ. ನಾವು ಬರೋದರಲ್ಲಿ ಬಂದು ಹೋಗ್ತಿದ್ರು. ಸೊ ನಾವು ಮತ್ತು ಇನ್ನೊಂದು ಯಾರೋ ಒಂದು ಬ್ಯಾಚ್ ಬಂದಿದೆ, ಫ್ಯಾಮ್ಲಿ ಹೋಗ್ತಿದ್ದೀವಿ. ಬಟ್ ಬರೋದರಲ್ಲಿ ವ್ಯೂ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿ ವಾಟರ್ ಫಾಲ್ಸ್ ಇದೆಯಾ, ನೀರು ಹರಿತಿದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ನಾವು ರಿವ್ಯೂ ನೋಡೇ ಬಂದಿದ್ದು, ಬಟ್ ರಿವ್ಯೂಯಲ್ಲಿ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಈಗಲೂ ನೀರು ಹರಿತಿದೆಯಾ ಏನು ಎತ್ತ ಅಂತ ನಮಗೂ ಗೊತ್ತಿಲ್ಲ, ನೋ ಐಡಿಯಾ. ಸೊ ಹೋಗಿ ನೋಡಿ ಹೆಂಗಿದೆ ಅಂತ ನಾನು ನೋಡಿ ನಿಮಗೂ ತೋರಿಸ್ತೀನಿ. ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಸುತ್ತ ಬೆಟ್ಟಗಳಿದೆ. ಸೊ ಒಳ್ಳೆ ಗ್ರೀನರಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಒಳ್ಳೆ ಗ್ರೀನರಿ, ವ್ಯೂ ಮಾತ್ರ ಚೆನ್ನಾಗಿದೆ. ಬಟ್ ನೀರು ಇನ್ನೂ ಹರಿತಿದೆಯಾ ಏನಂತ ನಮಗೂ ಗೊತ್ತಿಲ್ಲ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹೋಗಿ ನೋಡೋಣ ಫಸ್ಟು. ಎಲ್ಲೋದ್ರೂ ಹತ್ತೋದು ಮಾತ್ರ ಬಿಡ್ತಿಲ್ಲ ನಮ್ಮನ್ನು. ಫೀಲ್ ಚೆನ್ನಾಗಿದೆ. ಎಸ್, ವ್ಯೂ ಪಾಯಿಂಟ್ ಹೋಗ್ತಾಯಿದ್ದೀವಿ, ಬಟ್ ಇದು ಲಾಕ್ ಆಗಿದೆ ಅನಿಸುತ್ತೆ. ಚಿಕ್ಕ ಸೀತಾಫಲ ಇದೆ ಇಲ್ಲಿ. ಏನಂತ ಗೊತ್ತಿಲ್ಲ, ಬರೀ ಫ್ರೂಟ್ಸಾಗಿ ಕಣ್ಣಿಗೆ ಸಿಗ್ತಿದೆ. ಸೊ ಅಲ್ಲಿ ನೇರ್ಲೆಹಣ್ಣು ಸಿಕ್ತು, ಇಲ್ಲಿ ಈ ಹಣ್ಣು, ಬಟ್ ಹಣ್ಣಾಗಿಲ್ಲ. ಬಟ್ ಇನ್ನೂ ಚಿಕ್ಕ ಕಾಯಿಗಳಿವು. ಹಣ್ಣಾದರೆ ಇಲ್ಲೇ ತಿಂದಿರ್ಬೋದು. ಬಟ್ ಇದೂ ಕೋಲ್ಡೇ ಅಲ್ವಾ? ಎಸ್, ಇದೂ ಕೋಲ್ಡೇ. ನನಗಿವತ್ತು ಕೋಲ್ಡ್ ಆಗಿದ್ದರಿಂದ ಎಲ್ಲ ಕೋಲ್ಡ್ ಐಟಮ ಸಿಗ್ತಿದೆ ಕಣ್ಣಿಗೆ. ಸೊ ವ್ಯೂ ಪಾಯಿಂಟ್ ಇದು, ಬಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಸ್ಯಾಡ್, ಕ್ಲೋಸ್ ಮಾಡಿದ್ದಾರೆ. ಬಟ್ ಹಿಂದೆ ಕಾಣಿಸ್ತಿದೆಯಾ ಥರ ಒಳ್ಳೆ ವ್ಯೂ ಪಾಯಿಂಟು. ಸೊ ಇನ್ನೂ ಆ ಕಡೆ ಇಳಿದು ಹೋಗ್ಬೋದು. ನಾವು ಇದನ್ನು ಫಸ್ಟ್ ತೋರಿಸ್ತೀವಿ, ಆಮೇಲೆ ಆ ಕಡೆ ಇಳಿದು ಹೋಗ್ತೀವಿ. ಸುಮಾರು ಹುಡುಗರು ಬಂದಿದ್ದಾರೆ, ಹುಡುಗರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲ ಲೋಕಲ್ ಪೀಪಲ್ಸ್ ಅನ್ಸುತ್ತೆ ಅವರು, ಇಲ್ಲೇ ಇರೋರು. ಈ ಕಡೆನೂ ಸುಮಾರು ಇದಾಗಿದೆ, ಏನೋ ಹಣ್ಣಾಗಿದೆ, ಬಟ್ ಇದೇನು ಹಣ್ಣಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಆ ಕಡೆ ವ್ಯೂ ಪಾಯಿಂಟ್ ಇದು ಇಷ್ಟ. ಇದು
ಸೊ ಚೆನ್ನಾಗಿದೆ ಇದು. ಈ ಪ್ಲೇಸು ಮತ್ತು ಲಾಸ್ಟ್ ಟೈಮ್ ಹೋಗಿರೋ ಪ್ಲೇಸ್ ಒಂಥರ ಸಿಮಿಲರ್ ಆಗಿದೆ ಅಲ್ಲ, ಐ ಥಿಂಕ್ ಯಾವುದು ಅನಿಸುತ್ತೆ. ಸೊ ಈ ಪ್ಲೇಸು ಮತ್ತು ಇನ್ನೊಂದು ಲಾಸ್ಟ್ ಟೈಮ್ ಒಂದು ಪ್ಲೇಸ್ಗೆ ಹೋಗಿದ್ರಿ, ಆ ಪ್ಲೇಸ್ ಒಂದೇ ಥರ ಇದೆ. ಬಟ್ ಸೂಪರ್ ತುಂಬ ದೊಡ್ಡದಾಗಿದೆ. ಬಟ್ ಚೆನ್ನಾಗಿದೆ, ಒಂಥರ ಒಳ್ಳೆ ಗಾಳಿ, ನೇಚರು, ನೈಸ್. ಸೊ ನಾವಿನ್ನೂ ಕೆಳಗಡೆ ಹೋಗಿ ನೋಡ್ತೀವಿ. ನಾವಿನ್ನೂ ಕೆಳಗಡೆ ಹೋಗಿ ನೋಡಿಬಿಟ್ಟು ಇನ್ನೂ ಅದನ್ನು ತೋರಿಸ್ತೀವಿ, ನೋಡೋಣ ಏನು ಹಿಂಗಿದೆ ಅಂತ. ಸೊ ರೀಚ್ ಆಗಾಯಿತು. ಸೊ ನೀವು ನೋಡ್ತಿದ್ದೀರಾ, ಸಕ್ಕತ್ತಾಗಿದೆ ಗಾಳಿ ಮಾತ್ರ. ನನಗೆ ತುಂಬ ಇಷ್ಟ ಆಗಿರೋದು ಈ ಹುಲ್ಲು ಥರ ಇನ್ನೂ ದೊಡ್ಡದಾಗಿದ್ದರೆ ಸಕ್ಕತ್ತಾಗಿರ್ತಾಯಿತ್ತು. ಬಟ್ ನಿಮ್ಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಇನ್ನು ಹತ್ರ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಬಟ್ ಈ ಗಾಲಿಗೆ ಸೊ ಈ ಹುಲ್ಲು ರೋಡ್ ನೋಡಿದ್ರೆ ಒಂಥರ ಮೂವಿ ಫೀಲ್ ಬರ್ತಿದೆ, ಒಳ್ಳೆ ಮೂವಿ, ಹಾಲಿವುಡ್ ಮೂವಿಯಲ್ಲಿ ಬರೋ ಸೀನ್ ಥರ ಇದೆ. ಬಟ್ ಸಕ್ಕತ್ತಾಗಿದೆ ನೋಡೋದಕ್ಕೆ. ಸೊ ನಾವು ಅಲ್ಲೋಗಿ ಕುತ್ಕೊತೀವಿ, ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಪ್ಲೇಸಿಗೆ ಬಂದು ಕುಂತಾಯಿತು. ಸೊ ಅದೇ ಹೇಳನಲ್ಲ. ಸೊ ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ಮಾವತ್ತೂರು ವಾಟರ್ ಫಾಲ್ಸ್. ಸೊ ಇದು ಸೇಮ್ ಹೆಸರಲ್ಲಿ ತುಮಕೂರು ಹತ್ರ ಒಂದು ಕೆರೆ ಇದೆ, ಅದು ಮಾವತ್ತೂರು ಕೆರೆ ಅಂತ ಬರುತ್ತೆ. ಸೊ ತುಮಕೂರು ಅಂತ ಹಾಕ್ಬಿಟ್ಟು ಕನಕಪುರ ಅಂತ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಬರೋ ದಾರಿಯಲ್ಲಿ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜಿಂದ ಹಂಗೆ ಹೊರಗಡೆ ಬಂದರೆ ನಿಮ್ಗೊಂದು ಚಿಕ್ಕ ಆಫ್ ರೋಡ್ ಬರುತ್ತೆ, ಅಂದರೆ ನೀರು ಹೋಗ್ತಾ ಇರುತ್ತೆ. ಆ ರೋಡ್ ದಾಟ್ಕೊಂಡ್ಬಂದರೆ ನಿಮಗೆ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಒಳಗಡೆ ಬಂದರೆ ಒಂದು ಸೂಪರಾಗಿರೋ ಲೊಕೇಶನ್ಸ್ ಕಾಣಿಸುತ್ತೆ. ಅಲ್ಲೆಲ್ಲ ಗಾಡಿಯೆಲ್ಲ ಪಾರ್ಕ್ ಮಾಡಿರ್ತಾರೆ. ಸೊ ನೋಡ್ತಿದ್ದೀರಾ ಎಷ್ಟು ಹ್ಯೂಜ್ ದೊಡ್ಡದಾಗಿದೆ. ಸೊ ಆ್ಯಕ್ಚುಲಿ ಇದು ವಾಟರ್ ಫಾಲ್ಸು ನೀರು ಕಡಿಮೆ ಇರೋದ್ರಿಂದ, ಸೊ ಇದು ಡ್ಯಾಮು, ಅದು ಆ ಕಡೆ ವಾಟರ್ ಫಾಲ್ಸು. ಸೊ ನಾನು ತುಂಬ ಆಸೆಯಿಂದ ಬಂದೆ ವಾಟರ್ ಫಾಲ್ಸ್ ನೋಡಬೇಕಂತ, ಬಟ್ಟು ನೋಡೋಕ್ಕಾಗಿಲ್ಲ. ಬಟ್ ಓಕೆ, ಪರವಾಗಿಲ್ಲ. ಸೊ ಹ್ಯಾಪಿ. ಸೊ ಲೊಕೇಶನ್ ನೋಡ್ತಾ ಇದ್ದೀರಾ, ಒಂಥರ ಪೀಸ್ಫುಲ್ ಆಗಿದೆ. ಕ್ರೌಡ್ ಮತ್ತು ತುಂಬ ಲೆಸ್ಸು, ಒಂದು 2-3 ಫ್ಯಾಮಿಲಿ ಬಂದಿದ್ದಾರೆ ಅಷ್ಟೇ. ಮತ್ತು ಹುಡುಗರಲ್ಲೆಲ್ಲ ಅಲ್ಲಿ ಅಡುಗೆ ಮಾಡಿ ತಿಂತಿದ್ದಾರೆ. ಸೊ ಸಂಡೇ ಅಲ್ವಾ, ಅದಕ್ಕೆ. ಸೊ ನನ್ನ ಹಿಂದೆ ನೋಡ್ತಿದ್ದೀರಾ, ನನ್ನ ಮುಂದೆ ನೋಡ್ತಿದ್ದೀರಾ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ. ಸೂಪರಾಗಿದೆ ಲೊಕೇಶನ್ ಮಾತ್ರ. ಈ ಕಡೆ ಬಿಸಿಲು ಹೊಡಿತಿದೆ, ಬಟ್ ಆ ಕಡೆ ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಸೊ ಮಧ್ಯ ನಾನಿದ್ದೀನಿ, ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದೆ, ನಿಮ್ಗೆ ಗೊತ್ತಿಲ್ಲ. ಸೊ ಆ ಕಡೆ ಫುಲ್ ಮೋಡ ಮುಚ್ಕೊಂಡಿದೆ. ಸೊ ನನ್ನ ಹಿಂದೆ ಫುಲ್ ಬಿಸಿಲು ಹೊಡಿತಿದೆ, ಸನ್ನಿ ಆಗ್ತಿದೆ, ಬಟ್ ಮಧ್ಯ ನಾನು ಕುಂತಿದ್ದೀನಿ. ಸೊ ಫೈನಲಿ ಈ ಜಾಗಕ್ಕೆ ರೀಚ್ ಆಗಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡಿದ್ರಿ. ಸೊ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಅಂದರೆ ವಾಟರ್ ಫಾಲ್ಸ್ ಇಲ್ಲ, ಸೇಮ್ ಪ್ರಾಬ್ಲಮ್, ನೀರಿಲ್ಲ ಅಷ್ಟೇ. ಬೇರೆ ಬಟ್ ಕೆರೆಯಲ್ಲಿ ನೀರಿದೆ, ಡ್ಯಾಮಲ್ಲಿ ನೀರಿದೆ, ವಾಟರ್ ಫಾಲ್ಸ್ ಅಷ್ಟು ನೀರಿಲ್ಲ. ವ್ಯೂ ಪಾಯಿಂಟ್ ನೋಡಿದ್ರಿ, ಅದು ಕ್ಲೋಸ್ ಆಗಿದೆ, ಅಲ್ಲಿರೋ ಲೋಕಲ್ ಪೀಪಲ್ ಕ್ಲೋಸ್ ಮಾಡಿದ್ದಾರೆ. ಸೊ ತುಂಬ ಸೇಫ್ ಇದೆ. ಸೊ ಸುಮಾರು ಮೈನ್ ವಿಷಯ ಏನಪ್ಪ ಅಂದರೆ, ಸೊ ಬರೋದರಲ್ಲಿ ಒಂಥರ ಕಟ್ಟೆ ಥರ ಕಟ್ಟಿದ್ದಾರೆ, ಸುಮಾರು ನೀರುಗಳು ಹೋಗ್ತಿದೆ. ಸೊ ಅದನ್ನು ನೋಡಿ ನಾನು ತುಂಬ ಎಕ್ಸೈಟ್ ಆಗಿದೆ, ಯಾಕೆಂದರೆ ನಾವು ತುಂಬ ದಿವಸ ಆಯ್ತು ಆ ಥರ ನೀರು. ಮೀನೆಲ್ಲ ಸಕ್ಕ ಸ್ಮೆಲ್ ಬರ್ತಿದೆ ಇಲ್ಲಿ ಬರೋ ದಾರಿಯಲ್ಲಿ ಅಷ್ಟೇ, ಇಲ್ಲೂ ಅಷ್ಟೇ ಒಂಥರ ಮೀನು ಸ್ಮೆಲ್ ಬರ್ತಿದೆ. ಸುಮಾರು ಮೀನುಗಳಿದೆ, ಸುಮಾರು ಕೊಕ್ಕರೆಗಳು ಬಂದು ತಿಂದ್ಬಿಟ್ಟು ಹೋಗ್ತಿದೆ. ಆ್ಯಂಡ್ ಮೇನ್ ವಿಷಯ, ಇದು ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್. ಇದು ಫ್ಯಾಮ್ಲಿಗೆ ಒಳ್ಳೆ ರಿಲ್ಯಾಕ್ಸೇಷನ್ ಮಾಡ್ಬೋದು, ಸೇಫ್ ಇದೆ. ಒಂದು ಫ್ಯಾಮ್ಲಿ ಜೊತೆ ಬಂದು 1 ಡೇ ಇಲ್ಲ ಹಾಫ್ ಡೇ ಬಂದು ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅಂದರೆ ಒಂದು ಒಳ್ಳೆ ಪ್ಲೇಸ್ ಇದು. ಸೇಫ್ ಇದೆ, ಮೇಯ್ನ್ ವಿಷಯ ಅದೇ ನಾವು ನೋಡಬೇಕಾಗಿರೋದು. ಸೊ ಇಲ್ಲೊಂದು ದೊಡ್ಡ ಕೆರೆ ಇದೆ, ಹಂಗೆ ಹಿಂದೆ ನೋಡಿದ್ರೆ ಇಲ್ಲೊಂದು ದೊಡ್ಡ ಬೆಟ್ಟ ಇದೆ. ಸೊ ಅದು ಸಖತ್ ಒಳ್ಳೆ ಪ್ರೆಸೆನ್ಸ್, ಅದು ಒಂದೊಳ್ಳೆ ಬೆಟ್ಟ ಇದೆ. ಅಗೇನ್ ಕೆರೆ ಮಾತ್ರ ತುಂಬ ದೊಡ್ಡದಾಗಿದೆ, ಕಡಿಮೆ ಇದೆ ಅಷ್ಟೇ, ಬೇರೇನಿಲ್ಲ. ಬಟ್ ನೀರು ಇದು ತುಂಬಿದ ಮೇಲೆ ವಾಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೈಸ್. ಬಂದಿರೋದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಚೆನ್ನಾಗಿದೆ. ಸುಮಾರು ಫ್ಯಾಮ್ಲಿಗಳು ಬಂದು ಹೋಗಿದ್ದಾರೆ, ನೀವು ಆರಾಮಾಗಿ ಬರ್ಬೋದು. ತುಂಬ ಸೇಫ್ ಇದು. 1 ಡೇ ಹಾಫ್ ಡೇ ಟ್ರಿಪ್ ಆದರೆ ಈ ಪ್ಲೇಸ್ ಸಜೆಷನ್ ಮಾಡ್ತೀನಿ ನಾನು. ಸೊ ಈ ವೀಕೆಂಡಲ್ಲಿ ನಮ್ಮ ಪಯಣ ಇಲ್ಲಿ ಬಂತು. ಸೊ ನೆಕ್ಸ್ಟ್ ಸಂಡೇ
ಇರಲ್ಲ. ಆಮೇಲೆ ನೆಕ್ಸ್ಟ್ ಮಂತ್ ಫಸ್ಟ್ ಸಂಡೇ ಇರಲ್ಲ, ಆಮೇಲೆ ಸೆಕೆಂಡ್ ಸಂಡೇ ಇರ್ತೀವಿ. ಸೊ ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸೊ ನೋಡ್ತೀನಿ, ಒಂದು ಒಳ್ಳೆ ಪ್ಲೇಸ್ ನೋಡಿಬಿಟ್ಟು ನಿಮ್ಗೆ ಇನ್ನೂ ಒಳ್ಳೆ ಜಾಗ ನಾನು ತೋರಿಸ್ತೀನಿ. ಆ್ಯಂಡ್ ಅಡ್ವೆಂಚರ್ ಆಗಿರಲಿ, ಒಂದು ಹೈಕಿಂಗ್ ಆಗಿರಲಿ, ಟ್ರಾವೆಲಿಂಗ್ ಆಗಿರಲಿ, ಎಲ್ಲದಕ್ಕೂ ನಾನು ತೋರಿಸ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ಇಲ್ಲಿಗೆ. ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಾನು ಹೋಗ್ತಿರೋ ಜಾಗ ಎಲ್ಲನೂ ಬಂದುಬಿಟ್ಟು ಆ್ಯಂಡ್ ಫಸ್ಟ್ ಆಫ್ ಆಲ್ ಫ್ಯಾಮ್ಲಿಗೆ ಸೇಫ್ ಆಗಿದೆಯಾ ಅಂತ ನೋಡ್ತೀನಿ. ಯಾಕಂದರೆ ನಾನು ಸುಮಾರು ಜಾಗಗಳು ನೋಡಿದೆ. ಆ್ಯಂಡ್ ಮೇನ್ ಥಿಂಗ್ ನನ್ನ ಫ್ಯಾಮ್ಲಿಗೆ ಮತ್ತು ಫೀಮೇಲ್ಸ್ಗೆ, ಮಕ್ಕಳಿಗೆ ಸೇಫ್ ಇದೆಯಾ ಅಂತ ನೋಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಜಾಗದಲ್ಲಿ ಹೋಗ್ಬಿಡ್ಬೋದು, ಸೊ ನಾನು ಹೋಗ್ಬೋದು, ಬಟ್ ಅದೇ ಥರ ನೀವು ಬರೋಕ್ಕಾಗುತ್ತಾ ಅಂತ ನೋಡಬೇಕಲ್ಲ. ಸೊ ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಸೇಫಿಗೆ, ಅವ್ರ ಎಂಜಾಯ್ಮೆಂಟಿಗೆ, ಅವ್ರ ರಿಲ್ಯಾಕ್ಸೇಷನ್ಗೆ ಪ್ಲೇಸ್ಗೆ ಮಾತ್ರ ನಾನು ಸೆಲೆಕ್ಟ್ ಮಾಡಿ, ಒಂದು 10 ಜಾಗ ನೋಡಿದ್ರೆ ಅದ್ರಲ್ಲಿ 2 ಜಾಗ ಮಾತ್ರ ಸೆಲೆಕ್ಟ್ ಮಾಡಿ ಸೇಫ್ ಇದೆ ಅಂತ ನೋಡ್ಬಿಟ್ಟು ನಾನು ಬರ್ತಾಯಿದ್ದೀನಿ. ಸೊ ಈ ಮೇನ್ ಥಿಂಗ್, ನನ್ನ ಹತ್ರ ಇರೋದು ಆ್ಯಕ್ಟಿವಾ. ನಾನು ನಿಮ್ಗೆಲ್ಲರಿಗೂ ಗೊತ್ತು, ನಾನು 100 ಕಿಲೋಮೀಟ್ರ್ ಒಳಗಡೆ ಹೋಗ್ತಿರೋದು. ಒಂದು 80, 75, ಈ ಜಾಗನೂ 75 ಬಂದಿದೆ. ಸೊ ಅಂಥ ಜಾಗದಲ್ಲಿ ನಾನು ನೋಡಿ ಬರ್ತಾಯಿದ್ದೀನಿ. ಸೊ ನೀವು ಆರಾಮಾಗಿ ಬರ್ಬೋದು, ಸೇಫ್ ಇದೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೇಫ್ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಲೆಸ್ ಕ್ರೌಡು, ಮತ್ತು ಆರಾಮಾಗಿ ಬರ್ಬೋದು ಫ್ಯಾಮಿಲಿ ಜೊತೆ ಬರಬೇಕಾದ್ರೆ. ಬೇರೇನಿಲ್ಲ, ಅಷ್ಟೇ ಮುಗೀತು ಕತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಲಾಸ್ಟ್ ವೀಕು ನಾನು ಹೋಗಿದ್ದ ಜಾಗನೂ ನಂಗೆ ಒಳ್ಳೆ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಈ ಪ್ಲೇಸು ಒಂಥರ ಒಳ್ಳೆ ಪೀಸ್ ಔಟ್, ಚೆನ್ನಾಗಿದೆ. ಸೊ ಮತ್ತೆ ಬೇರೆ ಜಾಗದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಮತ್ತೆ ನಾಳೆಯಿಂದ ವರ್ಕೌಟ್ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಆರಾಮಾಗಿರಿ, ಸಂತೋಷವಾಗಿರಿ. ಇರೋ ಟೈಮಲ್ಲಿ ಒಂಥರ ಫ್ಯಾಮ್ಲಿಗೆ ಟೈಮ್ ಕೊಟ್ಟು ಈ ಥರ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡ್ತಾಯಿರಿ. ಆದಷ್ಟು ನಾನು ಒಳ್ಳೊಳ್ಳೆ ಪ್ಲೇಸ್ನ ನಿಮಗೆ ತೋರಿಸ್ತಾ ಇರ್ತೀನಿ, ಐಡೆಡ್ ಪ್ಲೇಸ್ ತೋರಿಸ್ತಾ ಇರ್ತೀನಿ. ಕಡಿಮೆ ಜನ ಯಾರಿಗೂ ಗೊತ್ತಿಲ್ದಿರೋ ಜಾಗಗಳನ್ನ ನಾನು ಸರ್ಚ್ ಮಾಡಿ ಹುಡುಕಿ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ. ಸೊ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋನು ಚೆನ್ನಾಗಿ ಇಟ್ಕೊಂಡು ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರಾಗಿ ನೋಡ್ತಿದ್ರೆ ವೆಲ್ಕಮ್. ಸೊ ಇನ್ನೂ ನೋಡ್ತಿದ್ದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಒಳ್ಳೆ ವೀಡಿಯೋಗಳನ್ನ, ಒಳ್ಳೆ ಜಾಗಗಳನ್ನ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಒಳ್ಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫ್ರೆಂಡ್ಸ್, ಇವಾಗ ಏನಪ್ಪ ಅಂದರೆ, ನಾವು ಮುಗಿಸ್ಕೊಂಡು ಶೂಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರಿ. ಸೊ ಹೋಗೋ ದಾರಿಯಲ್ಲಿ ಸುಮಾರು ಗಾಡಿಗಳು ನಿಂತಿತ್ತು. ಸೊ ಲಾಸ್ಟ್ ಟೈಮ್ ಈ ಕಡೆ ಬರಬೇಕಾದ್ರೂ ಗಾಡಿಗಳು ನಿಂತಿತ್ತು, ಕಾರ್ಗಳು ನಿಂತಿತ್ತು. ಇದು ಏನಪ್ಪ ಅಂತ ಸರಿ ನಾವು ಮೇಲೆ ಎಲ್ಲ ಹತ್ತು ಬರ್ತಿದ್ರು. ಸರಿ ಏನಪ್ಪ ಅಂತ ನೋಡಿದ್ರೆ, ಇಲ್ಲಿ ಇಷ್ಟು ದೊಡ್ಡ ಕೆರೆ ಇದೆ, ಲೇಕ್ ಇದೆ, ನಮಗೆ ಗೊತ್ತೇ ಇಲ್ಲ. ಇದು 2ನೇ ಸತಿ ನಾನು ಈ ರೋಡಲ್ಲಿ ಬರ್ತಿರೋದು. ಸೊ ನಮ್ಮ ಹಿಂದೆ ನೋಡ್ತಿದ್ದೀರಾ ಎಷ್ಟು ದೊಡ್ಡ ಲೇಕ್ ಇದೆ ನೋಡಿ. ನೋಡಿದ್ರೆ ಸುಮಾರು ಜನ ಇದ್ದಾರೆ, ಸುಮಾರು ಫ್ಯಾಮ್ಲಿಗಳು, ಹುಡುಗರು, ಬ್ಯಾಚುಲರ್ ಹುಡುಗರು, ಸುಮಾರು ಜನ ಇದ್ದಾರೆ. ನೋಡಿದ್ರೆ ಇಷ್ಟು ದೊಡ್ಡ ಲೇಕ್ ಇದೆ, ನಮ್ಗೆ ಗೊತ್ತೇ ಇಲ್ಲ. ಸೊ ಈ ಲೇಕ್ ಅದು ಸೊ ನಾನು ನೋಡಿದೆ. ಸೊ ಅದು ನನಗೆ ನಿಮಗೂ ತೋರಿಸೋಣ ಅಂತ ಹೋಗೋ ದಾರಿಯಲ್ಲಿ ಒಂದು ಚಿಕ್ಕ ಲೇಕ್ ಒಂದು ತೋರಿಸ್ಬಿಟ್ಟು ಹೋಗೋಣ ಅಂತ. ಬಟ್ ಇದು ತುಂಬ ದೂರ ಏನಿಲ್ಲ, ಜಸ್ಟ್ 35-40 ಕಿಲೋಮೀಟ್ರ್ ಒಳಗಡೆ ಅಷ್ಟೇ ಇರೋದು. ಸೊ ಆಗಾರ ಲೇಕ್ ಅಂತ, ಇದು ಲೇಕ್ ವ್ಯೂ ಪಾಯಿಂಟ್ ಅಂತ ಹಾಕಿದ್ರೆ, ಆಗಾರ ಲೇಕ್ ವ್ಯೂ ಪಾಯಿಂಟ್ ಅಂತ ಹಾಕಿದ್ರೆ ನಿಮಗೆ ಈ ಲೊಕೇಶನ್ ಬರುತ್ತೆ. ನಿಯರ್ ಬೈ ಬರೀ ಹಾಫ್ ಡೇ ಟ್ರಿಪ್ಪು ರಿಲ್ಯಾಕ್ಸೇಷನ್ಗಂತ ಬರೋರು ಈ ಪ್ಲೇಸ್ ಸಜೆಷನ್ ಮಾಡ್ತೀನಿ. ನಮಗೂ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಇದು ಸೀರಿಯಸ್ಲಿ. ಯಾಕಂದ್ರೆ ನಾವು ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರಿ. ಆ ಟೈಮಲ್ಲಿ ಸರಿ ಇದು ನೋಡಬೇಕಾದ್ರೆ ಇದು ಸುಮಾರು ಜನ ಇದ್ರಲ್ಲ, ಲಾಸ್ಟ್ ಟೈಮು ಇದ್ದರು, ನಾವು ನೋಡೋಕ್ಕಾಗಿಲ್ಲ. ಈ ಟೈಮು ತುಂಬ ಯೂಸ್ಫುಲ್ ಆಯಿತು. ಏನಪ್ಪ ಒಂದೇ ಒಂದು ಜಾಗ ತೋರಿಸಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ಇವತ್ತಿಗೂ ಈ ವಾರನೂ 2 ಜಾಗ ತೋರಿಸ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಫೈನಲಿ ಒಂದು ಒಳ್ಳೆ ಜಾಗ ನಿಮಗೆ ತೋರಿಸಿದ್ದು ಒಂದು ಖುಷಿ ಆಗ್ತಿದೆ. ಜಸ್ಟ್ 35 ಕಿಲೋಮೀಟ್ರ್ ಅಷ್ಟೇ ಬರೋದಿದು. ನೀವು ಆಗಾರ ಲೇಕ್ ವ್ಯೂ ಪಾಯಿಂಟ್ ಅಂತ ಹಾಕಿದ್ರೆ ನಿಮ್ಗೆ ಈ ಲೊಕೇಶನ್ ಬರುತ್ತೆ. ನಾನು ಕಂಪಲ್ಸರಿ ಈ ಸತಿ ಈ ಲೊಕೇಶನ್ನೇ ನಾನು ಮೆನ್ಷನ್ ಮಾಡ್ತೀನಿ. ಲಾಸ್ಟ್ ಟೈಮ್ ಹಾಕಿಲ್ಲ, ಮರ್ತೋಗ್ಬಿಟ್ಟೆ, ಅದೊಂದೇ ಇಶ್ಯೂ ಇದ್ದಿದ್ದು. ಸೊ ಈ ಸತಿ ನಾನು 100% ಈ ಲೊಕೇಶನ್ನ ಮೆನ್ಷನ್ ಮಾಡ್ತೀನಿ. ಸೊ ದಯವಿಟ್ಟು ಯಾರಾದರೂ ಹಾಫ್ ಡೇ ಟ್ರಿಪ್ಪು ಫ್ಯಾಮಿಲಿ ಜೊತೆ ಬರಬೇಕು ಅಂತಿರೋರಿಗೆ ಈ ಪ್ಲೇಸು ಸಜೆಷನ್ ಮಾಡ್ತೀನಿ. ಅಲ್ಲಿ 2 ವ್ಯೂ ಪಾಯಿಂಟ್ ಇದೆ. ಸೊ ಹಿಂದೆ ನೋಡ್ತಿದ್ದೀರಾ ಸುಮಾರು ಜನ ಇದ್ದಾರೆ, ಗಜ ಅಂತಿದ್ದಾರೆ. ಬಟ್ ಇವತ್ತು ಅಂತ ಜನ ಜಾಸ್ತಿ ಇದ್ದಾರೆ. ಮೇ ಬಿ ನೀವು ಬರೋ ಟೈಮಲ್ಲಿ ಜನ ಕಡಿಮೆ ಇರ್ಬೋದು, ನೀವು ಯಾವ ಟೈಮ್ ಬರ್ತಿರೋ ಟೈಮ್ ಜನ ಕಡಿಮೆ ಇರ್ಬೋದು. ಬಟ್ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಚೆನ್ನಾಗಿದೆ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಕುತ್ಕೊಂಡು ಎಲ್ಲ ಮರೆತು ಕುಂತಿದ್ದಾರೆ ಎಲ್ಲರೂ ಆರಾಮಾಗಿ. ಸೊ ಸುಮಾರು ಮೀನುಗಳಿದೆ ಅನಿಸುತ್ತೆ, ಯಾಕಂದರೆ ತುಂಬ ಕೊಕ್ಕರೆ, ಬಾತ್ಕೋಳಿಗಳಿದೆ. ಸೊ ನೈಸ್, ತುಂಬ ಚೆನ್ನಾಗಿದೆ. ಆ ಕಡೆ ಗದ್ದೆ ಇದೆ, ಈ ಕಡೆ ಒಂದು ಒಳ್ಳೆ ಲೇಕ್ ಇದೆ. ಸೊ ಅಷ್ಟೇ, ಬೇರೇನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಈ ವಿಡಿಯೋನ
ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೊಸ ಹೊಸ ವೀಡಿಯೋಗಳನ್ನ ಜಾಗಗಳನ್ನ ತೋರಿಸ್ತಾ ಇರ್ತೀನಿ. ನನಗೆ ಅನ್ಎಕ್ಸ್ಪೆಕ್ಟೆಡ್ ಇದು ಅಷ್ಟೇ, ಬೇರೆ ಏನಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಆರಾಮಾಗಿರಿ, ಸಂತೋಷವಾಗಿರಿ. ಗಾಡ್ ಬ್ಲೆಸ್ ಯು. ಸಿ ಯು ಆ್ಯಂಡ್ ನೆಕ್ಸ್ಟ್ ಪ್ಲೇಸ್. ಬಾಯ್.